ಎನ್ಐಎದವರು ಲಖನೌದಲ್ಲಿ ಮತ್ತೊಬ್ಬ ಡಾಕ್ಟರ್ ಮನೆ ಮೇಲೆ ರೇಡ್ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಡಾಕ್ಟರ್ ಪರ್ವೇಜ್ ಅನ್ಸಾರಿ ಅಂತ. ಡಾಕ್ಟರ್ ಶಾಹೀನ್ ಇದಾನಲ್ಲ, ಅವಳು ಡಾಕ್ಟರ್ ಶಾಹೀನ್ ಇದ್ದಾಳಲ್ಲ, ಅವಳ ಅಣ್ಣ, ಅಂದರೆ ಅಣ್ಣ ತಂಗಿ ಇಬ್ಬರು ಸೇರ್ಕೊಂಡು ಮಾಡ್ತಿರ್ಬೋದು ಅಂತ ಒಂದು ಡೌಟ್ ಮೇಲೆ ಅಲ್ಲೊಂದು ರೇಡ್ ಮಾಡಿದ್ದಾರೆ. ಅಲ್ಫಲಾ ಯೂನಿವರ್ಸಿಟಿ ಮೆಡಿಕಲ್ ಕಾಲೇಜು ಪೂರ್ತಿಯಾಗಿ ಅದನ್ನು ತಪಾಸಣೆ ಮಾಡಲಾಗಿದೆ. ಆ ಕಾಲೇಜಿನ ಪ್ರಿನ್ಸಿಪಲ್ನ ವಶಕ್ಕೆ ತಗೊಂಡಿದ್ದಾರೆ. ಅದರ ಪಕ್ಕದ ಮಸೀದಿಯೊಂದರ ಮೌಲ್ವಿಯನ್ನು ವಶಕ್ಕೆ ತಗೊಂಡಿದ್ದಾರೆ. ಸಂಜೆ ಸುದ್ದಿ ಬಂತು, ಫರೀದಾಬಾದ್ನಲ್ಲೇ ಇನ್ನೊಂದು ಜಾಗದಲ್ಲಿ ಸೆಕ್ಟರ್ 56 ಅಂತ ಕರೀತಾರೆ, ಅಲ್ಲೂ ಒಂದು 50-60 kg ಸ್ಫೋಟಕ ಸಿಕ್ಕಿದೆ ಅಂತ ಸುದ್ದಿ ಬಂತು. ಸತ್ತು ಹೋಗಿರುವ ಉಮರ್ನ ಆಪ್ತ ಸ್ನೇಹಿತ ಡಾಕ್ಟರ್ ಸಜ್ಜಾದ್ನನ್ನು ಅರೆಸ್ಟ್ ಮಾಡಲಾಗಿದೆ. ಸಜ್ಜಾದ್ ಅಹಮ್ಮದ್ ಮಲ್ಲಾ ಅಂತ ಈತನ ಹೆಸರು. ಜಮ್ಮು ಕಾಶ್ಮೀರ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಮದುವೆಯಾಗಿ 4 ದಿವಸ ಆಗಿತ್ತಂತ, ಮದುವೆ ಫೋಟೋ ಇತ್ತು. ಸಜ್ಜಾದ್ ಅಹಮ್ಮದ್ ಮಲ್ಲಾ ಜಮ್ಮು ಕಾಶ್ಮೀರದ ಪುಲ್ವಾಮಾ ಜಿಲ್ಲೆಯ ಬಂಜು ಅನ್ನುವಂಥ ಊರಿನವನು. ಇವರಪ್ಪ ಗೌರ್ಮೆಂಟ್ ಎಂಪ್ಲಾಯ್, ಪುರಸಭೆಯಲ್ಲಿ ಕೆಲಸ ಮಾಡ್ತಾನೆ. ಜಮ್ಮುವಿನ ಬಾತ್ರಾ ಮೆಡಿಕಲ್ ಕಾಲೇಜಿನಲ್ಲಿ MBBS ಮುಗಿಸಿದ್ದ. ಇವನು ಕೂಡ ಅಲ್ಫಲಾ ಯೂನಿವರ್ಸಿಟಿಯಲ್ಲೇ ಕೆಲಸ ಮಾಡ್ತಾ ಇದ್ದದ್ದು. ಅಲ್ಫಲಾ ಯೂನಿವರ್ಸಿಟಿಯಲ್ಲಿ ಕೆಲಸ ಮಾಡ್ತಿದ್ದ. 4 ದಿವಸದ ಹಿಂದೆ ಮದುವೆಯಾಗಿದ್ದ. ಉಮರ್ ಜೊತೆಗೆ ಬಹಳ ಆತ್ಮೀಯತೆ ಇತ್ತಂತೆ. ಇವನನ್ನು ಕೂಡ ಕರ್ಕೊಂಡು ಹೋಗಿದ್ದಾರೆ, ವಿಚಾರಣೆ ನಡೆಸ್ತಾ ಇದ್ದಾರೆ. ಎಷ್ಟು ಜನ ಡಾಕ್ಟರ್ಗಳಾದರು ಲೆಕ್ಕ ಹಾಕಿ, ಎಷ್ಟು ಜನ ಡಾಕ್ಟರ್ಗಳಾದರು. ಪ್ರಾಣ ಉಳಿಸಬೇಕಾದವರು ಇನ್ನೇನೋ ಆಸೆಗೆ ಬಿದ್ದು ಇದನ್ನು ಮಾಡ್ತಿದ್ದಾರೆ.